ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಯೇಸುಕ್ರಿಸ್ತನ ಜನ್ಮದಿನ. ಯೇಸುಕ್ರಿಸ್ತರು ಕೂಡ ಒಬ್ಬ ಮಹಾನ್ ಆಧ್ಯಾತ್ಮಿಕ ಶಕ್ತಿ ಇರುವಂಥ ಅವಧೂತರು. ಯಾವುದೇ ಧರ್ಮದವರೇ ಆಗಿರ್ಬೋದು, ಆದರೆ ಮಹಾನ್ ಶಕ್ತಿ, ವಿಶೇಷವಾದಂಥ ಅವಧೂತ ಲಕ್ಷಣ ಇರುವಂಥ ಭಗವಾನ್ ಶ್ರೀ ಯೇಸುಕ್ರಿಸ್ತರ ಹುಟ್ಟಿದ ಹಬ್ಬ ಇವತ್ತು. ಒಬ್ಬ ಮಹಾತ್ಮ ಭೂಮಿ ಮೇಲೆ ಜನ್ಮ ತಗೊಂಡಿದ್ದಾನೆ ಅಂತಂದರೆ ಮಾನವ ಉದ್ಧಾರಕ್ಕಾಗಿ, ಜಗತ್ತಿನ ಕಲ್ಯಾಣಕ್ಕಾಗಿ ಅಂತಲೇ ಅರ್ಥ. ಹೇಗೆ ನಮ್ಮ ರಾಘವೇಂದ್ರ ಸ್ವಾಮಿಗಳು, ಶಿರಡಿ ಸಾಯಿಬಾಬಾ, ಯಡಿಯೂರು ಸಿದ್ಧಲಿಂಗೇಶ್ವರ, ಜೇನ್ಕಲ್ ಸಿದ್ದೇಶ್ವರ, ಹೀಗೆ ವರದಳ್ಳಿ ಶ್ರೀಧರ ಸ್ವಾಮಿಗಳು, ಈಗ ಕೆಲವು ಮಹಾನ್ ಅವಧೂತರು ಜಗತ್ತಿನ ಕಲ್ಯಾಣಕ್ಕೆ ಹೋಗಿ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸಂಸ್ಥಾಪನೆ ಮಾಡಲಿಕ್ಕೋಸ್ಕರವಾಗಿ ಅವತರಿಸ್ತಾರೆ. ಆ ಒಂದು ಪಂಕ್ತಿಯಲ್ಲಿ, ಆ ಒಂದು ಪರಂಪರೆಯಲ್ಲಿ ಭಗವಾನ್ ಯೇಸುಕ್ರಿಸ್ತರು ಕೂಡ ಒಬ್ಬರು. ಅವರು ಜನ್ಮ ತಾಳಿದ ದಿನ ಈ ದಿವಸ ನಮ್ಮೆಲ್ಲ ಸಿರಿಕರಣ ವಾಹಿನಿಯ ವೀಕ್ಷಕರಿಗೆ ಆ ಯೇಸುಕ್ರಿಸ್ತರು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ಧನ, ಧಾನ್ಯ, ಸಮೃದ್ಧಿಯಾಗಿ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತೀವಿ. ಕಳೆದ ಸೋಮವಾರದಿಂದ ನಾನು ಭಾಳಷ್ಟು ಈ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಮತ್ತು ಅದಕ್ಕೆ ಬರುವಂಥ ಕೆಲವು ಕಾಯಿಲೆಗಳನ್ನು, ಆಗ್ನೇಯ ದಿಕ್ಕಿನಲ್ಲಿ ಏನಾಗುತ್ತೆ, ಯಾಕೆ ಆಗ್ನೇಯ ದಿಕ್ಕಿನಲ್ಲಿ ದೋಷ ಇದ್ದಾಗ ನಮ್ಗೆ ಏನು ಕಾಯಿಲೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದೆ. ದಕ್ಷಿಣ ದಿಕ್ಕಿನಲ್ಲಿ ಯಾಕೆ ದೋಷ ಇದ್ದಾಗ ನಮ್ಗೆ ಏನೇನು ಕಾಯಿಲೆ ಬರುತ್ತೆ, ಅದನ್ನು ಮುದ್ರಾಮಂತ್ರ ತಂತ್ರ ಹೆಂಗೆ ಬಗೆಹರಿಸ್ಕೊಳ್ಳೋದು ಹೇಳಿದ್ರು. ನೈಋತ್ಯ ದಿಕ್ಕಿನಲ್ಲಿ ಚೋರಭಯ, ಕಲಹ, ಗೃಹ ಕಲಹ, ಓಡಾಟ, ರೌಡಿಸಮು, ಈ ಥರದ್ದೆಲ್ಲ, ಪೊಲೀಸ್ ಸ್ಟೇಷನು, ಕೋರ್ಟು, ಈ ಥರ ಓಡಾಟಗಳು ಜಾಸ್ತಿ ಇರ್ತದೆ. ಯಾರ ಮನೇಲಿ ಕೋರ್ಟು, ಜೈಲು, ಕಳ್ತನ ಆಗ್ತಿರ್ತದೆ, ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಕಲಹಗಳು, ಒಬ್ರಿಗೊಬ್ರು ಗಲಾಟೆ, ಬಂಧು ಮಿತ್ರರಿಂದ ಕಲಹ, ನಿಷ್ಠುರ, ಈ ಥರದೇ ಈಶಾನ್ಯ ದಿಕ್ಕಿನಲ್ಲಿ ದೋಷ ಇರ್ತದೆ. ಅಂದರೆ ಆ ಪಂಚಭೂತಗಳಿಗೆ ಒಂದು ದೋಷ ಇರ್ತದೆ. ಅದನ್ನು ಮುದ್ರಾಮಂತ್ರ ತಜ್ಞರು ಯಾವಾಗ ಕರೆಕ್ಷನ್ ಮಾಡ್ಕೋಬೇಕು. ಪಶ್ಚಿಮ ದಿಕ್ಕಿನಲ್ಲಿ ವರ್ಣಾಧಿಪತಿ, ಅಲ್ಲಿ ಯಾವ ಥರ ದೋಷ ಇದ್ದಾಗ ಏನು ಕಾಯಿಲೆ ಬರುತ್ತೆ, ಏನು ಸಮಸ್ಯೆ ಬರುತ್ತೆ, ಅದಕ್ಕೆ ಯಾವ ರೀತಿ ಮುದ್ರಾಮಂತ್ರ ತಂತ್ರದಿಂದ ನಿವಾರಣೆ ಮಾಡ್ಕೋಬೋದು ಅನ್ನೋ ವಿಚಾರ ಹೇಳಿದ್ದೆ. ವಾಯುವ್ಯ ದಿಕ್ಕಿನಲ್ಲಿ ಪಂಚಭೂತಗಳು ಏರುಪೇರು ಆದಾಗ ಅದನ್ನು ನಮ್ಮ ಬಾಡಿ, ಮೈಂಡ್, ಸೋಲ್ಗೆ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಮುದ್ರಾಮಂತ್ರ ತಂತ್ರದಿಂದ ಅಂತ ಹೇಳಿದ್ದೆ. ಅಂದರೆ ಜಗತ್ತಿನಲ್ಲಿ ವಾಸ್ತು ದೋಷ ಇಲ್ಲ ಅಂತ ನನ್ನ ವಾದ. ಈ ಜಗತ್ತನ್ನು ಸೃಷ್ಟಿ ಮಾಡೋನು ಭಗವಂತ. ಅವನು ಸೃಷ್ಟಿ ಮಾಡುವಾಗ ಎಲ್ಲೂ ತಪ್ಪು ಮಾಡಿಲ್ಲ. ಯಾವ ಯುಗಕ್ಕೆ ಎಷ್ಟೆಷ್ಟು ವರ್ಷ ಈ ಭೂಮಿ ಬೇಕೋ, ಏನೇನು ಸೌಕರ್ಯ ಬೇಕೋ, ಎಷ್ಟು ಜನ ಬೇಕು, ಎಷ್ಟು ಬಾಳಬೇಕು, ಏನು ಸುಖ ತೊಗೋಬೇಕು ಅನ್ನೋದನ್ನು ಭಗವಂತ ಅಲ್ಲೇ ರೆಡಿ ಮಾಡಿ ಇಟ್ಟು ಕಳಿಸ. ಕೃತಯುಗ, ತ್ರೇತ, ದ್ವಾಪರ ಯುಗ ಅವೆಲ್ಲ. ಕಲಿಯುಗನೂ ಹಾಗೆ ಮಾಡಿದ್ದಾನೆ. ಕಲಿಯುಗ ಎಷ್ಟು ವರ್ಷ ಇರಬೇಕು, ಎಷ್ಟು ಜನ ಉಡಬೇಕು, ಎಷ್ಟು ಜನ ಸಾಯಬೇಕು, ಏನೇನು ನಡಿಬೇಕು, ಏನೇನು ನಡಿಬಾರ್ದು, ಯಾರು ಬರಬೇಕು, ಯಾರು ಹೋಗ್ಬೇಕು, ಅದೆಲ್ಲ ಅವನ ಸಂಕಲ್ಪ. ಈ ವಾಸ್ತು, ಬ್ರಹ್ಮಾಂಡ ಅನ್ನೋ ವಾಸ್ತು ನಾವು ಯಾವ ರೀತಿ ಎಂಜಾಯ್ ಮಾಡಬೇಕು ಅನ್ನೋ ಕೂಡ ತಿಳಿಸ್ಕೊಟ್ಟಿದ್ದಾನೆ. ಬ್ರಹ್ಮವೈವಸ್ವತ ಪುರಾಣ, ಬ್ರಹ್ಮಾಂಡ ಪುರಾಣ, ಇದೆಲ್ಲ ಬಹಳ ಡೀಪಾಗಿ ಓದಿದಾಗ ವಾಸ್ತು ದೋಷ ಇಲ್ಲ. ಯಾಕೆಂದರೆ ಭಗವಂತನ ಸೃಷ್ಟಿ ಇದು. ಅವನೇನೋ ಸೃಷ್ಟಿ ಮಾಡೋದು ತಪ್ಪು ಮಾಡಿದ್ರೆ ವಾಸ್ತು ದೋಷ ಇಲ್ಲ. ಇಷ್ಟು ವರ್ಷ ಇರೋಕ್ಕಾಗ್ತಿ, ಇಷ್ಟು ಯುಗಗಳೇ ಬರ್ತಿರಲಿಲ್ಲ. ಎಂತಿಂಥ ಅರಮನೆ ಕಟ್ಕೊಂಡು ಬಾಳೆ ಬದುಕೋದ್ರು, ಎಂಥ ರಾಜ ಮಹಾರಾಜ ಚಕ್ರವರ್ತಿಗಳು ಬಾಳೆ ಬದುಕೋದ್ರು, ಎಂಥ ಮಹಾತ್ಮರು ಜನ್ಮ ತಾಳು ಹೋದರು. ಜಗತ್ತಿನಲ್ಲಿ ಮಹಾಭಾರತ, ರಾಮಾಯಣ ಅಂಥದ್ದೆಲ್ಲ ನಡೆದೋಯ್ತು. ವಾಸ್ತು ದೋಷ ಇದ್ದಿದ್ದರೆ ಇಲ್ಲಿ ಏನೂ ಯಾರೂ ಇರ್ತಿರ್ಲಿಲ್ಲ. ನಮ್ಮ ಈ ಬ್ರಹ್ಮಾಂಡ, ಈ ಶರೀರ ಅನ್ನೋ ಒಂದು ಬ್ರಹ್ಮಾಂಡ, ಮಾನವನ ಬ್ರಹ್ಮಾಂಡ ಅಂತ ಕರಿತೀವಿ ನಾವು. ಬ್ರಹ್ಮಾಂಡ ಅಂತಂದರೆ ಮನಸ್ಸು ಒಂದು ವಾಸ್ತು, ದೇಹ ಒಂದು ವಾಸ್ತು. ಈ ಮನಸ್ಸು ದೇಹವನ್ನು ಎರಡೂ ನಡೆಸ್ತಿರೋವಂಥದ್ದು ಆತ್ಮ. ಆತ್ಮ ಒಂದು ವಾಸ್ತು. ಈ ಮೂರು ವಾಸ್ತು ದೋಷಗಳು ನಮ್ಮಲ್ಲಿದ್ದಾಗ ಮಾತ್ರ ಜಗತ್ತು ನಮ್ಗೆ ಕೆಡ್ತಾ ಕಾಣುತ್ತೆ. ಆದ್ದರಿಂದ ಆ ಮೂಲೆಯಲ್ಲಿ ವಾಸ್ತು ದೋಷ, ಇಲ್ಲಿ ವಾಸ್ತು ದೋಷ, ಈ ರೂಮಲ್ಲಿ ವಾಸ್ತು ದೋಷ, ಆ ರೂಮಲ್ಲಿ ವಾಸ್ತು ದೋಷ, ಈ ಹಾಲಲ್ಲಿ ವಾಸ್ತು ದೋಷ ಅಂತ ನಾವು ಅಂತೀವಿ. ಎಲ್ಲ ಕರೆಕ್ಟ್ ಮಾಡಿದ ಮೇಲೂ ಕೂಡ ನಮಗೆ ಮದುವೆ ಆಗಲ್ಲ, ಮಕ್ಕಳಾಗಲ್ಲ, ಸಾಲಬಾಧೆ, ರೋಗಬಾಧೆ, ನಷ್ಟ 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 ಇರ್ತದಲ್ಲ. ಹಾಗಾದರೆ ವಾಸ್ತು ದೋಷ ಕರೆಕ್ಷನ್ ಮಾಡಿದ ಮೇಲೂ ನಮಗೆ ಸರಿ ಇರಬೇಕು ಆ ಮನೆಯಿಂದ. ಎಲ್ಲ 100% ವಾಸ್ತು ಮಾಡಿದ್ರೂ ಕೂಡ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಮಕ್ಕಳು ಓದ್ತಿಲ್ಲ,
ಅಂಗವಿಕಲ ಮಕ್ಕಳು, ಬಿಸ್ನೆಸ್ ಲಾಸು, ಇದೆಲ್ಲ ನಡೀತಿದೆ ಅಂದರೆ ಅಲ್ಲಿಗೆ ವಾಸ್ತು ದೋಷನಾ ನಮ್ಮ ಜಾತಕದ ದೋಷನಾ? ಈ ಮನೇಲಿದ್ದವ್ರಿಗೆ ಮದುವೆ ಆಯಿತು, ಮಕ್ಕಳಾಯಿತು, ಅವ್ರು ಖಾಲಿ ಮಾಡ್ಕೊಂಡು ಹೋದ್ರು 3 ವರ್ಷ ಆದಮೇಲೆ. ಇನ್ನೊಬ್ಬ ಬಂದ ಲೀಸ್ಗೆ, ಅವ್ನಿಗೆ ಮದುವೆನೂ ಇಲ್ಲ, ಮಕ್ಕಳಿಲ್ಲ, ಬರೀ ಆಕ್ಸಿಡೆಂಟು, ರೋಗ. ಮೊದಲಿದ್ದವ್ರಿಗೆ ಮದುವೆಯಾಗಿ ಮಕ್ಕಳಾಯಿತು, ಅದೇ ಕಿಟಕಿ, ಅದೇ ಮನೆ, ಅದೇ ಬಾಗಿಲು, ಅದೇ ರೂಮು, ಅದೇ ಟಾಯ್ಲೆಟ್ಟು, ಅದೇ ಅಡುಗೆ ಮನೆ, ಅದೇ ಡೈಮೆನ್ಷನ್ ಸೈಟು, ಅದೇ ಆಯ, ಅದೇ ಪಾಯ. ಆದರೆ ಅವ್ರಿಗೆ ಮಾತ್ರ ಮದುವೆ ತಕ್ಷಣ ಮಕ್ಕಳಾಯಿತು, ಎಲ್ಲ ಆಯಿತು, ಇವ್ರಿಗೆ ಮಕ್ಕಳಿಲ್ಲ, ಏನಿಲ್ಲ, ಅದೇ ಮನೇಲಿದ್ದಾರೆ. ಅಲ್ಲಿಗೆ ಅರ್ಥ ಇವ್ರಿಗೂ ಮದುವೆ ಆಗಬೇಕು, ಇವ್ರಿಗೂ ಮಕ್ಕಳಾಗಬೇಕು. ಅದು ಇವ್ರ ಮದುವೆ ಆಗಿಲ್ಲ, ಮಕ್ಕಳು ಆಗಿಲ್ಲ. ಯಾಕೆ? ಅದೇ ವಾಸ್ತು, ಅದೇ ಕಿಟಕಿ, ಅದೇ ಮನೆ, ಮಕ್ಕಳಾಗ್ತಿಲ್ಲ. ಇಲ್ಲಿ ಅವ್ರಿಗಾಯಿತು, ಇವ್ರು ಖಾಲಿ ಮಾಡ್ಕೊಂಡೋದ್ರು, ಇನ್ನೊಬ್ರು ಬಂದು ಅವ್ರಿಗೆ ಒಳ್ಳೆ ಮಕ್ಕಳಾಗಿ ದೊಡ್ಡ ವಿದ್ಯಾವಂತರಾಗಿ ಎಲ್ಲ ಚೆನ್ನಾಗಾದರು. ಅವ್ರು ಖಾಲಿ ಮಾಡ್ಕೊಂಡೋದ್ರು ಬೇರೆ ಕಡೆಗೆ, ಇನ್ನೊಬ್ಬರು ಬಂದರು, ಅವ್ರಿಗೂ ಏನೋ ಒಂದು ತೊಂದರೆ ಆಯಿತು. ಆದರೆ ಅದೇ ಕಿಟಕಿ, ಅದೇ ಮನೆ, ಅದೇ ವಾಸ್ತು ಇರೋವಂಥವ್ರಿಗೆ ಎಲ್ರಿಗೂ ಹಂಗೆ ಆಗಬೇಕಲ್ಲ. ಆದರೆ ಇಲ್ಲಿ ಮನುಷ್ಯನ ಜಾತಕದ ದೋಷದಿಂದ ನಮಗೆ ವಾಸ್ತು ದೋಷ ಬರ್ತಿದೆ. ವಾಸ್ತುವಿಂದ ಅಲ್ಲ. ಸಣ್ಣ ಶೆಡ್ಡಲ್ಲಿರೋರು 20x20 ಮನೆ ಶೆಡ್ ಹಾಕೊಂಡು ಕೂತಿದ್ದಾರೆ ಪಾಪ. ಶೆಡ್ಡಲ್ಲಿ ಶೀಟ್ ಹಾಕ್ಕೊಂಡು ಅಲ್ಲೇ ಅಡುಗೆ ಮನೆ, ಈ ಕಡೆ ಸೈಡ್ ಟಾಯ್ಲೆಟ್ ಇರೋ 20x20ನಲ್ಲಿ ಎಲ್ಲ ಮಾಡ್ಕೊಂಡಿದ್ದಾರೆ. ಅಲ್ಲಿ ಓದ್ತಾರೆ ಮಕ್ಕಳು, ಎಕ್ಸಾಮ್ ಪಾಸ್ ಆಯಿತು, ಕೆಲಸ ಸಿಕ್ಕಿದೆ, ಮದುವೆ ಆಯಿತು, ಮಕ್ಕಳಾಯಿತು. ಇಲ್ಲಿ 100% ವಾಸ್ತು ಇರೋರಿಗೆ ಮೈ ತುಂಬ ರೋಗ, ಮನೆ ತುಂಬ ಸಮಸ್ಯೆ. ಆದರೆ ವಾಸ್ತು ದೋಷ ಜಗತ್ತಲ್ಲಿ ಇದೆಯಾ ಇಲ್ವಾ? ಡಿವೈಡೇಷನ್ ಮಾಡಿ. ಎರಡನೇದು, ವಾಸ್ತು ದೋಷ ನಡೆಸ್ತದೆ ನಮ್ಮ ಜೀವನ, ಅಥವಾ ನಮ್ಮ ಜಾತಕದ ಮಹಾಪಾಪ ಶಾಪಗಳು ನಡೆಸುತ್ತಾ ನಮ್ಮ ಜೀವನ, ನೀವು ಯೋಚನೆ ಮಾಡಬೇಕು. ಅದರಿಂದ ನನ್ನ ಅನುಭವದ ಮಾತು, ಉದಾಹರಣೆಗೆ ಅಮೆರಿಕಾ, ಲಂಡನ್, ಜರ್ಮನಿ, ಆಸ್ಟ್ರೇಲಿಯಾ, ಕೆನಡಾ ಇಲ್ಲೆಲ್ಲ ನೋಡಿದಾಗ ಇರೋ ಒಂದು 100x50 ಸೈಟಲ್ಲಿ 500-100 ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ. ಒಂದು ಸಣ್ಣ ಒಂದು ಅರ್ಧ ಎಕರೆ ಜಮೀನಲ್ಲಿ 70 ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ. ಒಂದು ಅಪಾರ್ಟ್ಮೆಂಟ್ ಇನ್ನೊಂದು ಅಪಾರ್ಟ್ಮೆಂಟ್ ಅಂಟ್ಕೊಂಡಿದೆ. ಅಲ್ಲಿ ಸೆಟ್ ಬ್ಯಾಕು ಬಿಟ್ಟಿಲ್ಲ, ಎಂಥದ್ದು ಇಲ್ಲ. ಅದೇ ಒಬ್ಬೊಬ್ಬರ ಜೀವನ ಒಂದೊಂಥರ ನಡೀತದೆ. ಒಂದೇ ಆಯ, ಒಂದೇ ಆದಮೇಲೆ ಎಲ್ಲರದ್ದು ಒಂದೇ ಲೈಫ್ ನಡಿಬೇಕಲ್ಲಿ ಬದುಕು. 50 ಜನ ಅಪಾರ್ಟ್ಮೆಂಟಲ್ಲಿ ಇರೋದು, ಎಲ್ಲರದ್ದು 50 ಅಪಾರ್ಟ್ಮೆಂಟಲ್ಲೂ ಅದು ಒಬ್ಬೊಬ್ರದ್ದು ಒಂದೊಂಥರ ಜೀವನ. ಒಬ್ಬರು ಮದುವೆ ಆಯಿತು, ಅವ್ರು ಮದುವೆ ಆಗಲಿ, ಒಬ್ಬರು ಶ್ರೀಮಂತ, ಒಬ್ಬರು ಬೇಡವ. ಇದೆಲ್ಲ ನೋಡಿದಾಗ ನಮ್ಮ ಪೂರ್ವಜನ್ಮದ ಕರ್ಮದ ಫಲದ ಮೇಲೆ ನಿಂತಿದೆ ನಮ್ಮ ಅದೃಷ್ಟ ಮತ್ತು ಜೀವನ, ವಾಸ್ತುನಲ್ಲ ಅನ್ನೋದು ನನ್ನ ಅನಿಸಿಕೆ. ನನಗೆ ಒಬ್ಬರು ಪತ್ರ ಬರೆದಿದ್ದಾರೆ, ನಾವು ಈ ಮನೆಗೆ ಬಂದ ಮೇಲಿಂದ ತುಂಬ ದುಡ್ಡು ಖರ್ಚಾಗ್ತಿದೆ, ದುಡಿದೆಲ್ಲ ಸೇವ್ ಆಗ್ತಿಲ್ಲ, ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅವರೆಲ್ಲೋ ಪೊಲೀಸ್ ಕ್ವಾರ್ಟರ್ಸಲ್ಲಿದ್ದರಂತೆ. ಪೊಲೀಸ್ ಕ್ವಾರ್ಟರ್ಸ್ ಹತ್ರ ಯಾವುದೋ ಒಂದು ಮನೇಲಿದ್ರಂತೆ. ಅವ್ರು ಪೊಲೀಸ್ ಕ್ವಾರ್ಟರ್ಸಲ್ಲ, ಅಲ್ಲಿ ಯಾವುದೋ ಸುಮಾರು ಕ್ವಾರ್ಟರ್ಸ್ ಪಕ್ಕದಲ್ಲಿ ಒಂದು ಮನೆ ಇತ್ತಂತೆ. ಪೊಲೀಸ್ ಅಲ್ಲಿದ್ವಿ. ಅಲ್ಲಿಂದ ಶಿಫ್ಟ್ ಮಾಡ್ಕೊಂಡು ಎಜುಕೇಷನ್ ಮಕ್ಕಳಿಗೆ ಅಂತೇಳಿ ಬೇರೆ ಕಡೆಗೆ ಬಂದ್ವಿ. ಬಂದು 1 ವರ್ಷದಿಂದ ನಮಗೆ ಸಿಕ್ಕಾಬಟ್ಟೆ ಸಾಲ, ಎಷ್ಟೇ ದುಡಿದ್ರೂ ಮನೇಲಿ ದುಡ್ಡು ಉಳಿತಿಲ್ಲ, ಆಸ್ಪತ್ರೆ ಖರ್ಚು ಜಾಸ್ತಿ ಆಗ್ತಿದೆ, ಆಮೇಲೆ ವೆಹಿಕಲ್ ಆಕ್ಸಿಡೆಂಟ್ ಆಯಿತು, ಅದು ರಿಪೇರಿಗೆ ಹೋಯ್ತು. ಹೀಗೆ ಏನಾದ್ರು ಒಂದು ಖರ್ಚು ತಿಂಗಳು ಕಾಯ್ತಾ ಇರ್ತದೆ, ದುಡ್ಡೇ ಉಳಿತಿಲ್ಲ. ನನಗೆ ಯಾವ ರೀತಿ ಸೇವ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ನಮಗೆ ಭಾಳಷ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ. ಈ ಮನೆಗೆ ಬಂದಮೇಲೆ ನಾವು ಸಾಲಗಾರ ಆಗಿಬಿಟ್ವಿ, ಅಲ್ಲಿ ಸಾಲನೇ ಇರಲಿಲ್ಲ, ಇಲ್ಲಿ ಬಂದಮೇಲೆ ಸಾಲ ಆಯಿತು, ನಮ್ಮಿಂದ ಯಾರ್ಯಾರೋ ದುಡ್ಡು ತೊಗೊಂಡೋದ್ರು ವಾಪಸ್ ಕೊಡ್ತಿಲ್ಲ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಇಲ್ಲಿ ಯಾವುದೂ ಮಾಟಮಂತ್ರ ಆಗಿಲ್ಲ, ಈ ಮನೆಗೆ ಬಂದಮೇಲೆ ಹಿಂಗಾಯಿತು ಅಂತ ಅವ್ರು ಪತ್ರದಲ್ಲಿ ಹೇಳಿದ್ದಾರೆ. ಈ ಮನೆಗೆ ಬಂದಮೇಲೆ ಸಾಲ ಜಾಸ್ತಿ ಆಯ್ತಂತೆ, ಎಷ್ಟೇ ದುಡಿದ್ರೂ ಹಣ ಉಳಿತಿಲ್ಲ, ಆಸ್ಪತ್ರೆ ಖರ್ಚು ಜಾಸ್ತಿ ಆಗ್ತಿದೆ, ಮತ್ತು ದುಡ್ಡು ತೊಗೊಂಡೋದ್ರು ವಾಪಸ್ ಕೊಡ್ತಿಲ್ಲ ಜನಗಳು, ನಮಗೂ ಸಾಲ ತೀರ್ಸೋಕ್ಕಾಗ್ತಿಲ್ಲ. ಅದಕ್ಕೆ ಈ ಮನೆ ನಾವು ಬಿಡಬೇಕಾ ಬೇಡವಾ ಅಂತ ಪ್ರಶ್ನೆ ಕೇಳ್ತಾರೆ. ನನಗೆ ಆ ಮನೆ ಹೆಂಗಿದೆ ಅಂತ ಹೆಂಗೆ ಗೊತ್ತು? ಅದರಿಂದ ನನಗೆ ಒಂದು ಪ್ರಶ್ನೆ, ಈ ಮನೆಗೆ ಬಂದಮೇಲೆ ಅವ್ರು ಸಾಲಗಾರ ಆದ್ರಂತೆ, ಅದಕ್ಕೆ ಮುಂಚೆನೂ ಅದೇ ಸಂಬಳ ಇತ್ತು ಅವ್ರಿಗೆ, ಅಷ್ಟೇ ದುಡ್ಡು ಬರ್ತಿತ್ತು, ಅಷ್ಟೇ ಜನ, ಗಂಡ ಹೆಂಡತಿ ಮಕ್ಕಳೆಲ್ಲ, ಜನನೂ ಕಮ್ಮಿ ಆಗಿಲ್ಲ ಅಥವಾ ಜಾಸ್ತಿನೂ ಆಗಿಲ್ಲ, ಅಷ್ಟೇ ಸಂಬಳ, ಅಷ್ಟೇ ಜೀವನದಲ್ಲಿ ಅವರಿದ್ದರು. ಇಲ್ಲಿ ಮೇಲೆ ಅತಿ ಸಾಲ ಆಯಿತು ಅಂತಂದರೆ ದಶಾಭಕ್ತಿ ದೋಷ, ಜಾತಕದ ದೋಷ ಅದು, ವಾಸ್ತುದಲ್ಲ ಅದು, ವಾಸ್ತುವಿನ ದೋಷ ಅಲ್ಲ ಅದು. ಹೀಗಾಗಿ ನಾನು ಮನೆ ಬಿಡಬೇಕಾ ಅಥವಾ ಇದೇ ಮನೆ ಕಂಟಿನ್ಯೂ ಮಾಡಬೇಕಂತ, ಮನೆ ಬಿಡೋದು ಅಥವಾ ಬೇರೆ ಮನೆಗೆ ಹೋಗಿ ನಿಮ್ಮ ಇಚ್ಛೆ. ನೀವು ಬೇರೆ ಮನೆಗೆ ಹೋದ್ರೂ ಸಾಲ ಬಾಧೆ ಕಮ್ಮಿ ಆಗಿಬಿಡುತ್ತಾ? ಅದು ಬೇರೆ ಮನೆಗೆ ಹೋದ್ರಲ್ಲ 2 ಲಕ್ಷ ಸಂಬಳ ಬಂದುಬಿಡುತ್ತಾ? ಬೇರೆ ಮನೆಗೆ ಹೋಗಿ ಧಳಾರಂತ ಹಣ ಬಂದುಬಿಡುತ್ತಾ? ಇಲ್ಲ. ವಾಸ್ತುದೋಷ ಅಂದರೆ ಏನು? ನಾನು ಆಗಲೇ ಹೇಳಿದೆ, ಜಗತ್ತಿನ ವಾಸ್ತುದೋಷ ಇಲ್ಲ.
ಪಂಚಭೂತಗಳು ಅಗ್ನಿ, ಗಾಳಿ, ಆಕಾಶ, ಭೂಮಿ, ಜಲ, ಇದು ಜಗತ್ತಿನ ಶಕ್ತಿ, 5 ಎನರ್ಜಿಗಳು ಪಂಚಭೂತಗಳು. ಇದನ್ನು ನಾವು ಸರಿಯಾಗಿ ಟ್ಯೂನ್ ಮಾಡ್ಕೋಬೇಕು ಪಂಚಪ್ರಾಣಗಳಿಗೆ. 5 ಪ್ರಾಣ ಅಪಾನಮಾನ ಉದಾನ ಸಮಾನ. ಯಾವಾಗ ಈ 5 ಪಂಚಭೂತಗಳನ್ನು 5 ಪ್ರಾಣಗಳಿಗೆ ತುಂಬಿದಾಗ, ಸರಿಯಾಗಿ ಬ್ಯಾಲೆನ್ಸ್ ಮಾಡಿದಾಗ ಪಂಚಕೋಶಗಳು ಚೆನ್ನಾಗಿ ಆ್ಯಕ್ಟಿವ್ ಆಗುತ್ತೆ. ಪಂಚಕೋಶಗಳು ಪಂಚೇಂದ್ರಿಯಗಳು 5: ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ನಾಲಿಗೆ, 5 ಇಂದ್ರಿಯಗಳು. ಈ ಇನ್ಪುಟ್ ಡಿವೈಸಸ್ 5: ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಚರ್ಮ. ಈ 5 ಇಂದ್ರಿಯಗಳು ಸರಿಯಾಗಿ ವರ್ಕ್ ಮಾಡಿದ್ರೆ ಎಲ್ಲ ವರ್ಕ್ ಮಾಡ್ದಂಗೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಜ್ಞಾನಮಯ, ವಿಜ್ಞಾನಮಯ ಕೋಶ, 5 ಪಂಚಕೋಶಗಳು. ಈ ಪಂಚೇಂದ್ರಿಯಗಳು, ಪಂಚಕೋಶಗಳು ಪಂಚಪ್ರಾಣದಿಂದ ನಡೀತಾ ಇರೋದು. ಈ ಪಂಚಪ್ರಾಣಿಗೆ ಎನರ್ಜಿ ಎಲ್ಲಿ ಬರಬೇಕು, ಎಲ್ಲಿ ಚಾರ್ಜ್ ಆಗಬೇಕು? ಪಂಚಭೂತಗಳಿಂದ, ಪ್ರಕೃತಿಯಿಂದ. ಅಲ್ಲಿ ಬರೋ ಎನರ್ಜಿನ ನಾವು ಟ್ಯೂನ್ ಮಾಡಬೇಕು, ಕಸ್ಟಮೈಸ್ ಮಾಡ್ಕೋಬೇಕು ನಮ್ಮ ಆಚಾರ ವಿಚಾರ ಸಂಸ್ಕಾರ ಅನುಸಾರವಾಗಿ. ಆಗ ನಮಗೆ ಎಲ್ಲ ಥರ ದೋಷಗಳು ನಿವಾರಣೆ ಆಗುತ್ತೆ. ಜಗತ್ತಿರೋ ಪಂಚಭೂತಗಳು ನಮ್ಮ ಮನೆ ಒಳಗೆ ಹೆಚ್ಚಿಗೆ ಇದೆಯಾ, ಕಮ್ಮಿ ಇದೆಯಾ? ಕಮ್ಮಿ ಇದ್ದರೆ ಜಾಸ್ತಿ ಮಾಡ್ಕೋಬೇಕು, ಜಾಸ್ತಿ ಇದ್ದರೆ ಕಮ್ಮಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದೆ ವಾಸ್ತು. ಅಸ್ತು ಅಂದರೆ ಆಗಲಿ, ಹಾಗೆ ಆಗಲಿ. ಅಸ್ತು 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 ಅಂದರೆ ಹಾಗೆ ಆಗಬೇಕು, ಹಾಗೆ ಆಗಲಿ, ಅದೇ ಥರ ಆಗಲಿ ಅಂತ. ಅಂದರೆ ಪ್ರಕೃತಿಲಿರ್ತಕ್ಕಂಥ ತತ್ವಗಳನ್ನು ಸರಿಯಾಗಿ ಜೋಡಿಸ್ಕೊಳ್ಳೋದೇ ವಾಸ್ತು, ಸರಿಯಾಗಿ ಟ್ಯೂನ್ ಮಾಡ್ಕೊಳ್ಳೋದೇ ವಾಸ್ತು ಅಂತ ಹೇಳ್ತಾರೆ. ಇಲ್ಲಿ ಅವ್ರಿಗೆ ಭಾಳಷ್ಟು ತೊಂದರೆ ಆಗಿದೆ, ಸಾಲ ಬಾಧೆ ಆಗಿದೆ, ಎಷ್ಟೋ ದುಡಿದ್ರು ಹಣ ಉಳಿತಿಲ್ಲ, ಭಾಳಷ್ಟು ತೊಂದರೆಗಳನ್ನ ಸಿಕ್ಕಾಕೊಂಡಿದ್ದಾರೆ, ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕೊಡೋರು ಕೊಡ್ತಾಯಿಲ್ಲ ದುಡ್ಡು, ನಾವು ಸಾಲ ತೀರ್ಸೋಕ್ಕಾಗಿಲ್ಲ ಅನ್ನೋ ಇದರಲ್ಲಿ. ಇದು ವಾಸ್ತು ದೋಷದಿಂದ ಈ ಮನೆಗೆ ಬಂದಮೇಲೆ ಆಯಿತು ಅಂತ ತಲೆ ಕೂತಿದೆ. ಜಾತಕದಲ್ಲಿ ಭಾಳಷ್ಟು ಶಾಪಗಳಿರ್ತದೆ. ಮನಸ್ಸನ್ನೊಂದು ವಾಸ್ತು, ದೇಹ ಅನ್ನೋದೊಂದು ವಾಸ್ತು, ಆತ್ಮ ಅನ್ನೊಂದು ವಾಸ್ತು. ಆತ್ಮ ನಡೆಸ್ತಾ ಇದೆ ಮನಸ್ಸು ಮತ್ತು ದೇಹನ. ಮೊದಲು ಆತ್ಮದಲ್ಲಿರೋ ಶಾಪ ಪಾಪಗಳು, ಪೂರ್ವಜನ್ಮದ ಶಾಪ ಪಾಪಗಳು, ತಂದೆಯಿಂದ ಬಂದಂಥದ್ದು, ತಂದೆ ಗೋತ್ರದಿಂದ ಬಂದಂಥದ್ದು, ತಾಯಿ ಗರ್ಭದಿಂದ, ತಾಯಿ ಗೋತ್ರದಿಂದ ಬಂದಂಥದ್ದು, ನಾವು ಓಜಮ್ದಲ್ಲಿ ಎಲ್ಲಿ ಹುಟ್ಟಿದ್ವೋ ಏನು ಮಾಡಿದ್ವೋ ಆ ಶಾಪ ಪಾಪಗಳೆಲ್ಲ ಆತ್ಮದಲ್ಲಿ ಸ್ಟೋರ್ ಆಗಿದೆ. ಅದನ್ನು ಆ ವಾಸ್ತುನ ಕ್ಲೀನ್ ಮಾಡಬೇಕು. ಆಚಾರ ವಿಚಾರಗಳಲ್ಲಿ, ನಡೆನುಡಿಗಳಲ್ಲಿ, ಸುಳ್ಳು ಹೇಳೋದು, ಆಣೆ ಇಡೋದು, ಮೋಸ ಮಾಡೋದು, ಶಬರಿಮಲೆಗೆ 50 ಸಲ ಹೋಗಿ ಬಂದು ಅನ್ನೋದು, ಕುಡಿಯೋದು, ಶಬರಿಮಲೆ ಹೋಗೋವರೆಗೂ ವ್ರತ, ಬಂದಮೇಲೆ ಕುಡಿಯೋದು, ಸೇದೋದು, ಸೆಕ್ಸ್ ಮಾಡೋದು, ತಿರುಪ್ತಿಗೆ ಹೋಗೋವರೆಗೂ ವ್ರತ, ತಿರುಪ್ತಿಗೆ ಬಂದಮೇಲೆ ಯಥಾಶಕ್ತಿ ಮೋಸ, ವಂಚನೆ, ಲಂಚ ಮಾಡೋದು. ಈ ದೋಷಗಳು ನಮ್ಮ ಆತ್ಮದಲ್ಲಿ ಈ ಥರ ವಾಸ್ತು ದೋಷ ನಡೀತಿರುವಾಗ ನಮಗೆ ಏಳಿಗೆ ಆಗಕ್ಕೆ ಬಿಡೋಲ್ಲ. ಅದರಿಂದ ದಿನ ಜಪ ತಪ ಮಾಡೋದು, ಅಲ್ಲೋಗಿ ಕುಡಿಯೋದು, ಪುನಃ ದಿನ ಆ ಯಾತ್ರೆ ಈ ಜಾತ್ರೆ ಜಪ ತಪ ಪೂಜೆ ಎಲ್ಲ ಮಾಡೋದು, ಅಲ್ಲೋ ಮಾಡುವ ಹಲ್ಕ ಕೆಲಸ ಮಾಡೋದು. ಆಗ ಮನಸ್ಸು, ಬಾಡಿ, ದೇಹನೂ ಆತ್ಮದಲ್ಲಿ ಕಲ್ಮಶ ಬಂತು ಆ ವಾಸ್ತುನಲ್ಲಿ. ಆವಾಗ ನೀವು 100% ವಾಸ್ತುಲಿದ್ದರೂ ಕೂಡ ನಿಮ್ಗೆ ಒಳ್ಳೆಯದಾಗಲ್ಲ. ಅದರಿಂದ ವಾಸ್ತು ಅನ್ನೋ ವಿಚಾರನ ನಾವು ಬಹಳ ಗಂಭೀರವಾಗಿ ತಗೋಬೇಕು. ಅಲ್ಲಿ ಯಾವುದೋ 100% ವಾಸ್ತು ನಾನು ಹೋಗ್ತೀನಿ, ಒಂದು 5 ವರ್ಷ ಇರ್ತೀನಿ, ನನ್ನ ಕಾರ್ಪೊರೇಟ್ರ್ ಮಾಡ್ತಾರಾ, CM ಆಗುತ್ತಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡ್ತಾರಾ, ಪ್ರೈಮ್ ಮಿನಿಸ್ಟರ್ ಮಾಡಿಬಿಡುತ್ತಾ ವಾಸ್ತು? ಇಲ್ಲ, ನನ್ನ ಜಾತಿಯಲ್ಲಿರಬೇಕು, ಆಗೋ ಯೋಗ ನನ್ನ ಜಾತಿಯಲ್ಲಿರಬೇಕು. ಆದ್ದರಿಂದ ವಾಸ್ತು ದೋಷಕ್ಕೆ ನಾವು ಪ್ರಾಮುಖ್ಯತೆ ಕೊಡೋ ಬದಲು ನಮ್ಮ ಈ ದಶಾಭುಕ್ತಿನಲ್ಲಿ ಏನು ನಡೀತಿದೆ. 3 ವರ್ಷ ಆಯ್ತು ಮನೆಗೆ ಬಂದು, 3 ವರ್ಷ ತನಕ ಚೆನ್ನಾಗಿದ್ದು, ಮದುವೆ ಆಯಿತು, ಮಕ್ಕಳಾಯ್ತು, ಬೆಳೆದು ಸ್ಕೂಲ್ಗೆ ಹೋದರು. ಆಮೇಲೆ ಏನೋ ಎಡವಟ್ಟಾಯಿತು. ಅದಕ್ಕೆ ಎಡವಟ್ಟಾಯಿತು, ವಾಸ್ತು ದೋಷದಿಂದ ಎಡವಟ್ಟಾಯಿತು ಅಂದರೆ ಅದು ಈ ಎಡವಟ್ಟೆಲ್ಲ ಮುಂಚೆನೇ ಆಗಬೇಕಾಯಿತು, ಆಗಿಲ್ಲ. ಆ ದಶಾಭುಕ್ತಿ ನೋಡಬೇಕು. ದಶಾಭುಕ್ತಿ ಪ್ರಕಾರ ನಮ್ಮ ಜೀವನ ನಡೀತಾ ವಿನಃ ವಾಸ್ತು ನಡೆಸಲ್ಲ. ನೀವಿರಲಿ ಇಲ್ದೋ ಇಲ್ಲ, ಅಲ್ಲಿ ಏನು ಎನರ್ಜಿ ಇದೆಯೋ ಹಂಗೆ ಇರುತ್ತೆ. ವಾಸ್ತು ದೋಷ ಬರುತ್ತೆ ಅನ್ನೋದಾದರೆ ಮನಸ್ಸು ಶುದ್ಧ ಇಲ್ಲ, ದೇಹ ಶುದ್ಧ ಇಲ್ಲ, ಆತ್ಮ ಶುದ್ಧ ಇಲ್ಲ. ಆತ್ಮ, ಅಂತರಾತ್ಮ, ಪರಮಾತ್ಮ 3 ಸ್ಟೇಜಲ್ಲಿ ಶುದ್ಧ ಆಗಿದ್ದರೆ ಅದೆಂಥ ದರಿದ್ರ ವಾಸ್ತು ರಾಜನಾಗಿಬಿಡ್ತಾನೆ. ಅದರಿಂದ ನಮಗೆ ಸಾಲ ಬಾಧೆ ಜಾಸ್ತಿ ಆಯಿತು, ದುಡ್ಡು ಕೊಡೋರು ಕೊಡ್ತಿಲ್ಲ, ನಾವು ಸಾಲ ತೀರ್ಸೋಕ್ಕಾಗ್ತಿಲ್ಲ, ದುಂದು ವ್ಯಯ, ದುಂದು ಖರ್ಚು, ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಅವ್ರು ಬರೆದಿದ್ದಾರೆ ಈ ಮನೆಗೆ ಬಂದಮೇಲೆ ಅಂತ. ಅದಕ್ಕೆ ಈ ಮನೆಗೆ ಬಂದಮೇಲೆ ಇದೆಲ್ಲ ನಿಮ್ಮ ಜಾತ್ರೆ ಏನೋ ದೋಷ ಇರ್ತದೆ. ಅದು ಯಾರಿಗೆ ಮನೇಲಿ ಧನ ಆಕರ್ಷಣೆ ಇಲ್ಲ, ಅತಿಯಾದ ಧನ ವ್ಯಯ, ಇವೆರಡೂ ತುಂಬ ಅನುಭವಿಸ್ತಾ ಇರೋರು ಕಷ್ಟದಲ್ಲಿ, ವಾಸ್ತು ದೋಷಕ್ಕಿಂತ ನಮ್ಮ ಜಾತಕದ ದೋಷ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಏನಪ್ಪ ಸಿಂಪಲ್ ಮನೆಗೆ ವಾಸ್ತುರತ್ನಾಕಾರ ಮತ್ತು ವಾಸ್ತು ಪ್ರದೀಪಿಕಾ ಅನ್ನೋ ಒಂದು ಗ್ರಂಥದಲ್ಲಿ ಕೆಲವು ಹೇಳಿದ್ದಾರೆ.
ಕುಬೇರ ದಿಕ್ಕು ಅಂತಂದರೆ ಉತ್ತರ ದಿಕ್ಕು. ಉತ್ತರಕ್ಕೆ ಕುಬೇರ ಅಧಿಪತಿ. ಅದಕ್ಕೆ ಮುಖ ಮಾಡಿಕೊಂಡು ನಾನು ತೋರಿಸೋ ಮುದ್ರೆಯಿಂದ ಮಂತ್ರದಿಂದ ಜಪ ಮಾಡಬೇಕಂತೆ. ನೋಡಿ, ಎಲ್ಲ ಬೆರಳುಗಳನ್ನು ಚೆನ್ನಾಗಿ ಲೂಸ್ ಮಾಡಿ ಹೀಗೆ ಮುಷ್ಟಿ ಮಾಡಿಬಿಟ್ಟು ಮಧ್ಯದ ಬೆರಳು ಓಪನ್ ಮಾಡಿ ಅಷ್ಟೇ. ಮಧ್ಯದ ಬೆರಳು ಓಪನ್ ಮಾಡಿ ಸ್ಟ್ರೈಟಾಗಿ ಹೀಗೆ ಇಟ್ಕೊಂಡು ಉತ್ತರಕ್ಕೆ ಮುಖ ಮಾಡ್ಕೋಬೇಕು. ಉತ್ತರಕ್ಕೆ ದಿಕ್ಪಾಲಕ ಕುಬೇರ. ಈ ರೀತಿ ಕೂತ್ಕೊಂಡು ಒಂದು ಕಣ್ಣು ಮುಚ್ಕೊಂಡು ಅರ್ಧ ಗಂಟೆ ದಿನ ಓಂ ಕುಬೇರಾಯ ಯಕ್ಷಾಧಿಪತಯೇ ಸ್ವಾಹ, 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 ಓಂ ಕುಬೇರಾಯ ಯಕ್ಷಾಧಿಪತಯೇ ಸ್ವಾಹ ಅನ್ನೋ ಮಂತ್ರನ ಉತ್ತರಕ್ಕೆ ಮುಖ ಮಾಡ್ಕೊಂಡು ಕೂತ್ಕೋಬೇಕು. ಈ ಮುದ್ರೆ ಇನ್ನೊಂದು ಸಲ ತೋರಿಸ್ತೀನಿ. ಎಲ್ಲ ಬೆರಳು ಮರ್ಚಿ ಮುಷ್ಟಿ ಮಾಡಿ ಮಧ್ಯದ ಬೆರಳು ಓಪನ್ ಮಾಡಿ, ಮಧ್ಯದ ಬೆರಳು ಶನಿ ಹಿಂಗೆ ಇಟ್ಕೊಂಡು ಕೂತ್ಕೊಂಡು ಈ ಮುದ್ರೆ ಹೇಳ್ಬೇಕು. ಮುದ್ರಾ ದೇಹದಲ್ಲಿರೋ ವಾಸ್ತು ದೋಷ ತೆಗೀತೆ, ಫಿಸಿಯೋಥೆರಪಿ ಮಾಡುತ್ತೆ. ಮಂತ್ರ ಮೈಂಡನ್ನು ವಾಸ್ತುನ ಕ್ಲೀನ್ ಮಾಡುತ್ತೆ, ಸಾಲಬಾಧೆ ಇಲ್ಲ. ಕುಬೇರ ಮಂತ್ರದಿಂದ ಯಕ್ಷಾಧಿಪತಿಯೇ ಓಂ ಕುಬೇರ ಯಕ್ಷಾಧಿಪತಿಯೇ ಸ್ವಾಹ ಅಂಥೇಳಿ. ಇದು ತಂತ್ರ ಏನು? ಇದೇ ಮಂತ್ರದಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ದಿವಸ ನೀವು ಈ ಗಣಿಗಳ ಪುಷ್ಪ, ಗಣಿಗಳ ಹೂವು ಅಥವಾ ಯಾವುದೋ ಒಂದು ಪುಷ್ಪ, ಕನಕಾಂಬರ ಆಗ್ಬೋದು, ಅದರಲ್ಲಿ ನಿಮ್ಮ ಉತ್ತರ ದಿಕ್ಕಿಗೆ ಮುಖ ಮಾಡಿಕೊಂಡು ಒಂದು ವಿಳ್ಯದೆಲೆ ಮೇಲೆ ಗಂಧ ಹಚ್ಕೊಂಡು ಆ ಹೂನ ಗಂಧ ತಗೋಬೇಕು. ಅಷ್ಟು ಗಂಧ ಅಥವಾ ಯಾವುದೋ ನೀವೇ ಗಂಧ ತಗೊಳ್ಳಿ, ಹೂನ ಹದ್ಕೊಳ್ಳಿ. ಒಂದು ಮಂತ್ರಕ್ಕೆ ಒಂದು ವಿಳ್ಯದೆಲೆ ಮೇಲೆ ಅದನ್ನು ಹಾಕ್ಬೇಕು. ಓಂ ಕುಬೇರ ಯಕ್ಷಾಧಿಪತಿಯೇ ಸ್ವಾಹ, ಓಂ ಕುಬೇರಾಯ ಯಕ್ಷಾಧಿಪತಿಯೇ ಸ್ವಾಹ ಅಂತ ಹೇಳಿ 108 ಸಲ ಅರ್ಚನೆ ಮಾಡಾದಮೇಲೆ ಆ ಹೂಗೆ ಧೂಪ ದೀಪ ತೋರಿಸ್ಬಿಟ್ಟು ವಿಳ್ಯದೆಲೆ ಮೇಲೆ ಅರ್ಚನೆ ಮಾಡಬೇಕು. ಇಲ್ಲೊಂದು ತಟ್ಟೆಲ್ಲ ಮಾಡಿ, ಪರವಾಗಿಲ್ಲ, ವಿಳ್ಯದೆಲೆ ಸಿಕ್ಕಿಲ್ಲ ಅಂದರೆ ಮಾಡಿ ಆ ಹೂನ ನಿಮ್ಮ ಹೊಸ್ಲ ಹತ್ರ ಇಡಬೇಕು. ಮೇನ್ ಡೋರ್, ನೀವು ಎಂಟ್ರೆನ್ಸ್ ಆಗ್ತೀವಿ, ಹೋಗಿ ಬಂದು ಮಾಡ್ತಿಲ್ಲ, ಆ ಹೊಸ್ಲ ಹತ್ರ ಆ ಕಡೆ ಈ ಕಡೆ ಅಲ್ಲೊಂದಷ್ಟು ಹೂವು ಇಲ್ಲೊಂದಷ್ಟು ಹೂವು ಇಟ್ಟರೆ ನಿಮಗೆ ಮನೆಯಿಂದ ಸಾಲಬಾಧೆ ಆಗೋದು ಮತ್ತು ಬರಬೇಕಾದ ದುಡ್ಡೆಲ್ಲ ದಿಗ್ಬಂಧನ ಆಗಿದ್ದರೆ ಅದು ಬರುತ್ತಂತೆ. ವಾಸ್ತು ದೋಷ ಅಲ್ಲ ಇದು, ನಿಮ್ಮ ಜಾತಕ ದೋಷ. ಅದಕ್ಕೆ ಈಶಾನ್ಯ ದಿಕ್ಕು ಕುಬೇರ ದಿಕ್ಕೂ ಶುದ್ಧ ಮಾಡ್ದಂಗೆ ಆಯಿತು, ನಿಮ್ಮ ಜಾತಕನೂ ಶುದ್ಧಂಗೆ ಆಯಿತು. ಒಂದೇ ಸಮಯದಲ್ಲಿ ನಿಮ್ಮ ಆತ್ಮ, ಬಾಡಿ, ಮೈಂಡ್ಸ್ ಒಂದು ವಾಸ್ತು ದೋಷ ಮತ್ತು ನಿಮ್ಮ ನಿಜವಾದ ವಾಸ್ತು, ಮನೆ ಒಳಗಿರೋ ವಾಸ್ತುಗೆ ದೋಷ ನಿವಾರಣೆ ಆಯಿತು. ಇದನ್ನು ಮಾಡ್ತಾ ಬನ್ನಿ. ಹೋಗ್ತಾ ಇದು ತಂತ್ರ ಏನೋ, ವಿಳ್ಯದೆಲೆ ಅಥವಾ ಪ್ಲೇಟ್ ಮೇಲೆ 108 ಹೂವನ್ನು ತೊಗೊಂಡು ಗಂಧ ಹಚ್ಚಿ ಮಂತ್ರಲ್ಲಿ ಅರ್ಚನೆ ಮಾಡಬೇಕು. ವಿಳ್ಯದೆಲೆ ಮೇಲೆ ಹಾಕಬೇಕು, ಇಲ್ಲೊಂದು ತಟ್ಟೆಲ್ಲ ಹಾಕ್ಬೇಕು. ಆಮೇಲೆ ಆ ಹೂವನ್ನ ತೆಗೆದು ಧೂಪ ದೀಪ ಎಲ್ಲ ಆದಮೇಲೆ ಆರತಿ ಹೊಸ್ಲ ಹತ್ರ ಆ ಕಡೆ ಈ ಕಡೆ 2 ಕಡೆ ಇಡಬೇಕು. ಇದನ್ನು ಆಗಾಗ ಮಾಡ್ತಾ ನಿಮ್ಮ ಸಮಸ್ಯೆ ಮುಗಿಯೋವರೆಗೂ ಮಾಡ್ತಾ ಬನ್ನಿ ಅಂತ ಹೇಳಿ, ಇದು ಮುದ್ರಾಮಂತ್ರ ತಂತ್ರ. ವೀಕ್ಷಕರೇ, ನಾನು ನಾಳೆ ಬಿಜಾಪುರಕ್ಕೆ ಬರ್ತಾಯಿದ್ದೀನಿ. ನಾಳೆ ಬಿಜಾಪುರದಲ್ಲಿ ದತ್ತಾತ್ರೇಯ ಜಯಂತಿ ಆಚರಣೆ ಮಾಡ್ತಾಯಿದ್ದೀವಿ. ದತ್ತಾತ್ರೇಯ ಹುಟ್ಟಿದ ಹಬ್ಬ, ಅವ್ರ ಜನ್ಮದಿನ. ಯಾರಿಗೆ ಮದುವೆ ಆಗಿಲ್ಲ, ಮದುವೆ ಆದಮೇಲೆ ಮಕ್ಕಳಾಗತ್ತೆ, ಅಬಾರ್ಷನ್ ಆಗ್ತಿರ್ತದೆ, ಮಕ್ಕಳಾಗಿದೆ, ಅಂಗವಿಕಲ ಮಕ್ಕಳು ಹುಟ್ಟಿದ್ದಾರೆ, ಮಕ್ಕಳು ಎಲ್ಲ ಸಬ್ಜೆಕ್ಟಲ್ಲಿ ಫೇಲ್ ಆಗ್ತಿದ್ದಾರೆ, ಸ್ಕೂಲು ಕಾಲೇಜ್ಗೆ ಹೋಗ್ತಿಲ್ಲ, ಕೆಲಸದಲ್ಲಿದ್ದು ಸಡನ್ನಾಗಿ ಕೆಲಸ ತೆಗೆದುಬಿಟ್ರು, ಕೆಲಸ ಬಿಟ್ಬಿಟ್ರಿ, ರಿಸೈನ್ ಮಾಡಿಬಿಟ್ವಿ, ಕೆಲಸದಿಂದ ತೆಗೆದಾಕ್ಬಿಟ್ರು ಅಂತಾರೆ. ಬಿಸ್ನೆಸ್ ಲಾಸ್ ಆಯಿತು, ಕ್ಲೋಸ್ ಮಾಡಿದೆ ಅಂತಾರೆ. ಮತ್ತು ನಮ್ಮದು ಕಾರು, ಬಂಗ್ಲೆ, ಸೈಟು, ಹೊಲ, ಗದ್ದೆ ಎಲ್ಲ ಇತ್ತು, ಸುಮಾರು 1 ವರ್ಷದಿಂದ ಎಲ್ಲ ಮಾರ್ಕೊಂಬಂದುಬಿಟ್ವಿ, ಇವಾಗೆಲ್ಲ ಏನೂ ಇಲ್ಲ, ಪಾಪರಾಗ್ಬಿಟ್ಟಿದ್ದೀವಿ ಅಂತಾರೆ. ಗುರು ನೀಚನಾದಾಗ, ಗುರು ಅಸ್ತನಾದಾಗ, ಗುರು ವಕ್ರನಾದಾಗ ಇವೆಲ್ಲ ದೋಷ. ಯಾರ ಜಾತ ಗುರು ಶಾಪ, ಗುರು ನಿಂದನಾ ದೋಷ, ಗುರು ಬಗ್ಗೆ ಅಪಪ್ರಚಾರ ಮಾಡಿದಾರೋ ಅವ್ರಿಗೆ ಇದೆಲ್ಲ ದೋಷಗಳಿರ್ತದೆ. ಇದನ್ನು ತೆಗಿಬೇಕು ಅಂದರೆ ನೀವು ಮನೇಲಿ 1000 ರೂಪಾಯಿ, ಲಕ್ಷಾಂತರ ರೂಪಾಯಿ ಇಟ್ಟು ಗುರು ಶಾಂತಿ ಮಾಡಬೇಕು. ಇದಾಗಲ್ಲ ಎಲ್ರಿಗೂ. ಪಾಪ ಬಡವರು ಇರ್ತಾರೆ, ಶ್ರೀಮಂತರೇನೋ ಮಾಡ್ತಾರೆ, ಗುರು ಶಾಂತಿ ಮಾಡೋಕ್ಕಾಗಲ್ಲ. ಅದಕ್ಕೆ ವರ್ಷಕ್ಕೆ 2 ಸಲ ಗುರು ಪೂರ್ಣಿಮೆ ಅಂತ ಒಂದು ಬರುತ್ತೆ, ಜೂನ್ ಜುಲೈನಲ್ಲಿ, ಇನ್ನೊಂದು ಡಿಸೆಂಬರಲ್ಲಿ ಬರುತ್ತೆ ದತ್ತ ಜಯಂತಿ. ಅದು ನಾಳೆ. ಈ ದಿವಸ ಹುಣ್ಣಿಮೆ ದಿನ ನಾವು ಕಳಶದಲ್ಲಿ ದತ್ತಾತ್ರೇಯ, ಲಕ್ಷ್ಮೀ ನರಸಿಂಹ, ಸುದರ್ಶನ ಆಹ್ವಾನ ಮಾಡಿ 21 ವೆರೈಟಿ ಅಭಿಷೇಕ ಮಾಡಿ 1008 ಮಂತ್ರದಿಂದ ಅರ್ಚನೆ ಮಾಡಿ, ದತ್ತಮ್ಮ ಮತ್ತು ನರಸಿಂಹ ಇವರೆಲ್ಲ ವಿಶೇಷವಾದ ಬೀಜ ಮಂತ್ರದಿಂದ ಹೋಮ ಮಾಡಿ ಪೂರ್ಣಾತಿ ಕೊಟ್ಟು ಆಮೇಲೆ ದತ್ತಾತ್ರೇಯಗೆ ಭಿಕ್ಷೆ ಕೊಡ್ತೀವಿ ನಾವು, ದತ್ತ ಭಿಕ್ಷೆ ಅಂತೇಳಿ. ಆ ಭಿಕ್ಷೆನ ನಾವು ನಿಮಗೆ ಪೂರ್ಣಾತಿ ಆದಮೇಲೆ 1-2 ಗಂಟೆ ತನಕ ಕೊಡ್ತೀವಿ ಭಿಕ್ಷೆ, ದತ್ತ ಭಿಕ್ಷೆ, ಮಧುಕರಿ ಅಂತ. ಆಮೇಲೆ ಮಧುಕರಿ ಆದಮೇಲೆ ಮಹಾಪ್ರಸಾದ. ಇದು ಬೆಳಗ್ಗೆ 7ರಿಂದ 4 ಗಂಟೆ ತನಕ ಈ ಕಾರ್ಯಕ್ರಮ. ನಾಳೆ ಬಿಜಾಪುರದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಸಮುದಾಯ ಭವನ ಅಂಥೇಳಿ ಐಶ್ವರ್ಯ ನಗರ ಆಶ್ರಮ ರಸ್ತೆಯಲ್ಲಿ ಇದು ನಡೀತಾ ಇದೆ ಬೆಳಗ್ಗೆ. ಇದು ಕಾರ್ಯಕ್ರಮ ಫ್ರೀ, ಯಾರಿಗೆ ದುಡ್ಡು ಕೊಟ್ಟು ಮಾಡೋಕ್ಕಾಗಲ್ಲ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ.
ಕಡೆ ಪಕ್ಷ 10,000 ರೂಪಾಯಿ ಬೇಕು ಮಿನಿಮಮ್ ನೀವು ಪುರೋಹಿತ ಕರೆಸಿ ಇದೆಲ್ಲ ಗುರುಶಾಂತಿ ಮಾಡಬೇಕು ಅಂದರೆ ಮಾಡೋಕ್ಕಾಗಲ್ಲ. ಅಂಥವ್ರಿಗೆ ನೀವೇ ಈ ಜಾಗಕ್ಕೆ ಬಂದರೆ ನಿಮ್ಮ ಹೆಸರು ಹೇಳಿ ನಾವು ಪೂಜೆ ಮಾಡ್ತೀವಿ, ಬಡವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಉಚಿತವಾಗಿ ಮಾಡ್ತಿರೋ ಕಾರ್ಯಕ್ರಮ. ಎಲ್ರಿಗೂ ಗುರುಬಲ ಪ್ರಾಪ್ತಿ ಆಗಲಿ ಅಂತ. ನಾಳೆ ಬರೋ ಹುಣ್ಣಿಮೆ ಭಾಳ ವಿಶೇಷವಾದ ಹುಣ್ಣಿಮೆ. ಈ ಹುಣ್ಣಿಮೆ ಮತ್ತೆ ಇನ್ನೊಂದು ವರ್ಷದ ತನಕ ಕಾಯಬೇಕು ನಾವು. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ತಾವು ಉಚಿತವಾಗಿ ಭಾಗವಹಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಕುಟುಂಬ ಸಮೇತ, ಬಂಧು ಮಿತ್ರ ಸಮೇತ ಎಲ್ಲರೂ ಬನ್ನಿ. ಕಾರ್ಯಕ್ರಮ ಉಚಿತ. ಸಂಕಲ್ಪ ಕೂತ್ಕೋಬೇಕು ಅಂತಾರೆ ಬೆಳಗ್ಗೆ ಬೇಗ ಬರಬೇಕು. ನೀವು ಬರಬೇಕಾದ್ರೆ ಪ್ರತಿಯೊಬ್ಬರು 101 ರೂಪಾಯಿ ತರಬೇಕು. ದತ್ತ ಕಾಣಿಕೆ, ಗುರು ಭಿಕ್ಷೆ. ಎರಡನೇದು ಈ ಚಿತ್ರಾನ್ನಕ್ಕೆ ಹಾಕ್ತೀವಲ್ಲ ಕಡಲೆಕಾಯಿ ಬೀಜ, ಶೇಂಗಾ ಅಂತಾರೆ. ಉತ್ತರ ಕರ್ನಾಟಕ ಕಡೆ ಶೇಂಗಾ ಅಂತ ನಾವು ಕಡಲೆಕಾಯಿ ಬೀಜ ಅಂತೀವಿ. ಅದನ್ನು 1 kg ಪ್ರತಿಯೊಬ್ಬರು ತಂದರೆ ಅದಕ್ಕೆ ಸಂಕಲ್ಪ ಮಾಡಿದ್ಮೇಲೆ ತಂತ್ರ ಮಂತ್ರ ಎಲ್ಲ ಹೇಳ್ಕೊಡ್ತೀನಿ, ಗುರು ಶಾಂತಿ ಹೇಗೆ ಮಾಡಬೇಕು ಅಂತ. ಆ ಶಾಂತಿಯನ್ನೆಲ್ಲ ಮಾಡಿದ್ರೆ ನಿಮಗೆ ಭಾಳಷ್ಟು ಒಳ್ಳೆಯದಾಗತ್ತೆ. ಇದು ಭಾಳ ವಿಶೇಷವಾಗಿ ಎಲ್ರಿಗೂ ಒಳ್ಳೆಯದಾಗಲಿ, ಜನರು ಸುಖವಾಗಿ ಬದುಕಲಿ, ಎಲ್ರಿಗೂ ಮದುವೆ ಆಗಲಿ, ಮಕ್ಕಳಾಗಲಿ, ಎಲ್ಲರೂ ವಿದ್ಯಾವಂತರಾಗಲಿ, ಎಲ್ಲ ದರಿದ್ರ ನಾಶ ಆಗಲಿ. ಗುರುಬಲ ಇಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಅದಕ್ಕೆ ಗುರುವಿನ ಬಲ ಪ್ರಾಪ್ತಿಯಾಗಲಿ ಅಂತೇಳಿ ಈ ಕಾರ್ಯಕ್ರಮ ನಮ್ಮ ಬಿಜಾಪುರ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಶಾಖೆ ವತಿಯಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬನ್ನಿ. ಹಾಗೆ ಜನವರಿ 7ನೇ ತಾರೀಕು ಭಾನುವಾರ ಮೈಸೂರಿಗೆ ಬರ್ತಾಯಿದ್ದೀನಿ. ಮೈಸೂರಿನ ಬೆಳಗ್ಗೆ 10ರಿಂದ 12 ಗಂಟೆ ತನಕ ಗುರುಸ್ಪಂದನ ಕಾರ್ಯಕ್ರಮ ಅಂತ. ನೀವು ನಮ್ಮನ್ನು ನೇರವಾಗಿ ಭೇಟಿ ಮಾಡಿ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನು ಪಡೆಯುವಂಥದ್ದು, ಪರಿಹಾರ ಪಡೆಯುವಂಥ ಕಾರ್ಯಕ್ರಮ ಬೆಳಗ್ಗೆ 10ರಿಂದ 12. ಇದು ಉಚಿತ. ಅದೇ ದಿನ ಅದೇ ಸ್ಥಳದಲ್ಲಿ 2ರಿಂದ 7 ಗಂಟೆ ತನಕ ನಾನು ಅಗ್ನಿಹೋತ್ರಿ ದೀಕ್ಷೆ ಕೊಡ್ತಾಯಿದ್ದೀನಿ. ಸೂರ್ಯ ಉದಯ ಆಗುವಾಗ ಮುಳುಗುವಾಗ 2 ನಿಮಿಷ 2 ಮಂತ್ರದಲ್ಲಿ ಮಾಡುವಂಥ ಸಣ್ಣ ಹೋಮ. ಇದರಿಂದ ಎಲ್ಲ ಥರ ದೋಷಗಳು ನಿವಾರಣೆ ಆಗುತ್ತೆ, ನನ್ನ ಅನುಭವದ ಮಾತು. ಅದರಿಂದ ಅಗ್ನಿಹೋತ್ರ ಅಂದ್ರೆ ಯಾತಕ್ಕೆ ಮಾಡಬೇಕು, ಅಗ್ನಿಹೋತ್ರ ಭಸ್ಮದಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂತ ಹೇಳಿ ನಾನು ವರ್ಕ್ಶಾಪ್ 2ರಿಂದ 7 ಗಂಟೆ ತನಕ ವರ್ಕ್ಶಾಪ್ ಮಾಡಿ ಆಮೇಲೆ ಸಂಧ್ಯಾ ಕಾಲದಲ್ಲಿ ದೀಕ್ಷೆ ಕೊಡ್ತಾಯಿದ್ದೀನಿ. ಇದು ಭಾಗವಹಿಸಬೇಕು ಅನ್ನೋದಾಗಿದ್ದರೆ www.agnihotra.ssbk.in ಅಂತ ಈ ಲಾಗಿನ್ ಆಗಿ ನೀವು ಸೀಟ್ ರಿಸರ್ವ್ ಮಾಡ್ಕೋಬೇಕು. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದು ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ನಿಮ್ಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ದವರು www.lakshmisrinivas.in ಅಂತ ಲಾಗಿನ್ ಆಗಿ ನಿಮ್ಗೆ ಯಾವ ಡೇಟ್ ಯಾವ ಟೈಮ್ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.